ಭಾರತದಲ್ಲಿ ರಾಜ್ಯಗಳಿವೆ, ಕೇಂದ್ರ ಸರ್ಕಾರ ಇದೆ. ಆದ್ರೆ ಇವೆರಡರ ಮಧ್ಯೆ ಇನ್ನೊಂದು ವಿಚಿತ್ರ ವ್ಯವಸ್ಥೆ ಇದೆ ಗೊತ್ತಾ? ಅದೇ ಕೇಂದ್ರಾಡಳಿತ ಪ್ರದೇಶಗಳು. ಇವು ರಾಜ್ಯಗಳೂ ಅಲ್ಲ, ಸಂಪೂರ್ಣವಾಗಿ ಕೇಂದ್ರದ ಭಾಗವೂ ಅಲ್ಲ. ಹಾಗಾದ್ರೆ ಇವುಗಳ ಅಸಲಿ ಕಥೆ ಏನು? ಬನ್ನಿ, ಈ ವಿಶಿಷ್ಟ ರಾಜಕೀಯ ವ್ಯವಸ್ಥೆಯ ಒಳಸುಳಿಗಳನ್ನ ಬಿಡಿಸಿ ನೋಡೋಣ. ಅದೇ ನಮ್ಮ ಮೂಲ ಪ್ರಶ್ನೆ. ರಾಜ್ಯಗಳಿಗೂ ಇವಕ್ಕೂ ಏನ್ ವ್ಯತ್ಯಾಸ? ಇವುಗಳನ್ನ ಯಾರು ಆಳೋದು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಒಂದು ವ್ಯವಸ್ಥೆ ಯಾಕೆ ಬೇಕಿತ್ತು ಅಂತ ಅನ್ನಿಸ್ತಲ್ವಾ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಮೊದಲು ಈ ಕೇಂದ್ರಾಡಳಿತ ಪ್ರದೇಶಗಳು ಯಾಕಿವೆ ಅಂತ ಶುರು ಮಾಡಿ, ರಾಜ್ಯಗಳಿಗೂ ಇವುಗೂ ಇರೋ ವ್ಯತ್ಯಾಸ, ಇವುಗಳ ಆಡಳಿತ ಹೇಗೆ ನಡೆಯುತ್ತೆ, ಆಮೇಲೆ ದೆಹಲಿಯ ಸ್ಪೆಷಲ್ ಕೇಸ್, ಹೀಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಈ ಕೇಂದ್ರಾಡಳಿತ ಪ್ರದೇಶಗಳು ಯಾಕಿವೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ನಮ್ಮ ಇತಿಹಾಸದಲ್ಲಿ. ನೋಡಿ, ನಮ್ಗೆ ಸ್ವಾತಂತ್ರ್ಯ ಬಂದಾಗ ಕೆಲವು ಪ್ರದೇಶಗಳು ತುಂಬಾನೇ ಚಿಕ್ಕದಾಗಿದ್ದು, ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸಬಲವಾಗಿರಲಿಲ್ಲ. ಇನ್ನು ಕೆಲವು ಅಂಡಮಾನ್ ನಿಕೋಬಾರ್ ಥರ ದೇಶದ ರಕ್ಷಣಾ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಇಂಥ ಪ್ರದೇಶಗಳಿಗೆ ಪೂರ್ತಿ ರಾಜ್ಯದ ಸ್ಥಾನಮಾನ ಕೊಡೋದು ಸರಿ ಹೋಗ್ತಿರ್ಲಿಲ್ಲ. ಅದಕ್ಕೆ ಸದ್ಯಕ್ಕೆ ಇವು ನೇರವಾಗಿ ಕೇಂದ್ರದ ಆಡಳಿತದಲ್ಲೇ ಇರ್ಲಿ ಅಂತ ನಿರ್ಧಾರ ಮಾಡಲಾಯಿತು. ಓಕೆ, ಈಗ ಇವೆರಡರ ನಡುವೆ ಇರೋ ಅಸಲಿ ವ್ಯತ್ಯಾಸ ಏನು ಅನ್ನೋದನ್ನು ನೋಡೋಣ. ಒಂದು ರಾಜ್ಯದ ಪವರ್ ಬೇರೆ, ಒಂದು ಯೂನಿಯನ್ ಟೆರಿಟರಿಯ ಪವರ್ ಬೇರೆ. ನಿಜಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ರಾಜ್ಯದಲ್ಲಿ ತನ್ನದೇ ಆದ ಸರ್ಕಾರ ಇರುತ್ತೆ, ಮುಖ್ಯಮಂತ್ರಿ ಇರ್ತಾರೆ, ಗವರ್ನರ್ ಇರ್ತಾರೆ ಅಲ್ವಾ? ಅವರಿಗೆ ಸಾಕಷ್ಟು ಸ್ವಾಯತ್ತತೆ ಇರುತ್ತೆ. ಆದರೆ ಯೂನಿಯನ್ ಟೆರಿಟರಿಗಳ ಕಥೆನೇ ಬೇರೆ. ಅವು ನೇರವಾಗಿ ರಾಷ್ಟ್ರಪತಿಗಳ ಆಡಳಿತಕ್ಕೆ ಒಳಪಡ್ತವೆ. ಅಂದ್ರೆ ಅಧಿಕಾರವೆಲ್ಲ ಕೇಂದ್ರ ಸರ್ಕಾರದ ಕೈಲಿರುತ್ತೆ, ಸ್ವಾಯತ್ತತೆ ಅನ್ನೋದು ಬಹಳ ಕಡಿಮೆ. ಹಾಗಂದ ತಕ್ಷಣ ರಾಷ್ಟ್ರಪತಿಗಳೇ ನೇರವಾಗಿ ಬಂದು ಆಡಳಿತ ಮಾಡ್ತಾರಾ? ಖಂಡಿತ ಇಲ್ಲ. ಅವರು ತಮ್ಮ ಪ್ರತಿನಿಧಿಯಾಗಿ ಆಡಳಿತಾಧಿಕಾರಿ ಅಥವಾ ಅಡ್ಮಿನಿಸ್ಟ್ರೇಟರ್ ಅನ್ನೋರ್ನ ನೇಮಿಸ್ತಾರೆ. ದೆಹಲಿ, ಪುದುಚೇರಿ ಕಡೆ ಇವರ್ನ ಲೆಫ್ಟಿನೆಂಟ್ ಗವರ್ನರ್ ಅಂದ್ರೆ LG ಅಂತ ಕರೀತಾರೆ. ಇವರೇ ಅಲ್ಲಿನ ಕಾರ್ಯನಿರ್ವಾಹಕ ಮುಖ್ಯಸ್ಥರು. ಸರಿ, ಹಾಗಾದ್ರೆ ಸಂವಿಧಾನ ಈ ಬಗ್ಗೆ ಏನ್ ಹೇಳುತ್ತೆ? ಪ್ರತಿಯೊಂದು ಯೂನಿಯನ್ ಟೆರಿಟರಿಗೂ ಒಂದೇ ಥರ ರೂಲ್ಸ್ ಇದೆಯಾ? ಇಲ್ಲ. ಸಂವಿಧಾನದಲ್ಲೇ ಬೇರೆ ಬೇರೆ ಮಾಡೆಲ್ಗಳ ಬಗ್ಗೆ ಹೇಳಲಾಗಿದೆ. ಆರ್ಟಿಕಲ್ 239 ಇದು ಬೇಸಿಕ್ ರೂಲ್. ಇದರ ಪ್ರಕಾರ ಎಲ್ಲ ಯೂನಿಯನ್ ಟೆರಿಟರಿಗಳ ಆಡಳಿತ ರಾಷ್ಟ್ರಪತಿಗಳ ಕೈಲಿರುತ್ತೆ. ಅಂಡಮಾನ್, ಲಕ್ಷದ್ವೀಪ, ಚಂಡೀಗಢ್ ಇಲ್ಲೆಲ್ಲ ಚುನಾಯಿತ ಸರ್ಕಾರ ಇಲ್ಲ, ನೇರ ಕೇಂದ್ರದ ಆಡಳಿತ. ಆದ್ರೆ ಇದಕ್ಕೆ ಒಂದು ಎಕ್ಸೆಪ್ಷನ್ ಕೂಡ ಇದೆ. ಅದು ಆರ್ಟಿಕಲ್ 239A. ಸಂಸತ್ತಿಗೆ ಬೇಕು ಅನ್ಸಿದ್ರೆ ಕೆಲವು ಯೂನಿಯನ್ ಟೆರಿಟರಿಗಳಿಗೆ, ಉದಾಹರಣೆಗೆ ಪುದುಚೇರಿಗೆ, ತಮ್ಮದೇ ಆದ ವಿಧಾನಸಭೆ, ಮಂತ್ರಿಮಂಡಲ ರಚಿಸಲು ಅವಕಾಶ ಕೊಡಬಹುದು. ಯಾಕಂದ್ರೆ ಪುದುಚೇರಿ ಒಂದು ಕಾಲದಲ್ಲಿ ಫ್ರೆಂಚ್ ಕಾಲನಿಯಾಗಿತ್ತು. ಅದರದೇ ಆದ ಒಂದು ವಿಶಿಷ್ಟ ಸಂಸ್ಕೃತಿ, ಇತಿಹಾಸ ಇದೆ. ಅದನ್ನ ಗೌರವಿಸೋಕೆ ಈ ಸ್ಪೆಷಲ್ ವ್ಯವಸ್ಥೆ. ಸಮಯ ಕಳೆದ ಹಾಗೆ ಈ ವ್ಯವಸ್ಥೆಯಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಪುದುಚೇರಿಗೆ ಶಾಸಕಾಂಗ ಸಿಕ್ಕಿದ್ದು, ಗೋವಾ ಒಂದು ಯೂನಿಯನ್ ಟೆರಿಟರಿಯಿಂದ ಪೂರ್ಣ ರಾಜ್ಯವಾಗಿದ್ದು. ಇತ್ತೀಚೆಗೆ ಅಂದ್ರೆ 1991ರಲ್ಲಿ ದೆಹಲಿಗೆ ಒಂದು ವಿಶೇಷ ಸ್ಥಾನಮಾನ ಸಿಕ್ತು. ಮತ್ತೆ 2020ರಲ್ಲಿ ದಾದ್ರಾ ನಗರ್ ಹವೇಲಿ ಮತ್ತೆ ದಮನ್ ಮತ್ತು ದಿಯುನ ಒಂದಾಗಿ ವಿಲೀನ ಮಾಡಲಾಯಿತು. ಸರಿ, ಈಗ ಬರೋಣ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅತ್ಯಂತ ಕ್ಲಿಷ್ಟಕರವಾದ ಮತ್ತೆ ರಾಜಕೀಯವಾಗಿ ತುಂಬಾನೇ ಇಂಪಾರ್ಟೆಂಟ್ ಆದ ಭಾಗಕ್ಕೆ. ಅದೇ ದಿಲ್ಲಿ. ದಿಲ್ಲಿಯ ಕಥೆ ಇದೆಯಲ್ಲ, ಅದು ಬೇರೆ ಎಲ್ಲಾ ಯೂನಿಯನ್ ಟೆರಿಟರಿಗಳಿಗಿಂತ ತುಂಬ ಡಿಫ್ರೆಂಟ್, ತುಂಬ ಇಂಟ್ರೆಸ್ಟಿಂಗ್ ಕೂಡ. ದೆಹಲಿಯಲ್ಲಿ ಚುನಾಯಿತ ಸರ್ಕಾರ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಎಲ್ಲವೂ ಸರಿ. ಆದರೆ 3 ಪ್ರಮುಖ ವಿಷಯಗಳು ಮಾತ್ರ ಅವ್ರ ಕೈಲಿಲ್ಲ: ಪೊಲೀಸ್, ಸಾರ್ವಜನಿಕ ಸುವ್ಯವಸ್ಥೆ ಅಂದ್ರೆ ಪಬ್ಲಿಕ್ ಆರ್ಡರ್, ಮತ್ತೆ ಭೂಮಿ. ಈ 3ರ ಮೇಲೆ ಫೈನಲ್ ಕಂಟ್ರೋಲ್ ಇರೋದು ಕೇಂದ್ರ ಸರ್ಕಾರಕ್ಕೆ. ಯಾಕೆ ಹೇಗೆ? ಯಾಕೆ ಈ 3 ವಿಷಯಗಳನ್ನ ಕೇಂದ್ರ ತನ್ನಲ್ಲೇ ಇಟ್ಕೊಂಡಿದೆ? ಕಾರಣ ಸಿಂಪಲ್. ದೆಹಲಿ ಕೇವಲ ಒಂದು ನಗರ ಅಲ್ಲ, ಅದು ಇಡೀ ದೇಶದ ರಾಜಧಾನಿ. ಪ್ರಧಾನಿ ಕಚೇರಿ, ಸಂಸತ್ತು, ಸುಪ್ರೀಂ ಕೋರ್ಟ್, ಎಲ್ಲಾ ದೇಶಗಳ ರಾಯಭಾರ ಕಚೇರಿಗಳು ಎಲ್ಲವೂ ಇಲ್ಲೇ ಇರೋದ್ರಿಂದ ದೇಶದ ಭದ್ರತೆ ದೃಷ್ಟಿಯಿಂದ ಈ 3 ವಿಷಯಗಳು ಕೇಂದ್ರದ ಹಿಡಿತದಲ್ಲೇ ಇರಬೇಕು ಅನ್ನೋದು ವಾದ. ಈ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮಿಂದ ಏನಾಗುತ್ತೆ ಅಂದ್ರೆ, ದೆಹಲಿಯ ಚುನಾಯಿತ ಸರ್ಕಾರಕ್ಕೂ ಕೇಂದ್ರ ನೇಮಿಸಿದ ಲೆಫ್ಟಿನೆಂಟ್ ಗವರ್ನರ್ ಅವರಿಗೂ ಅಧಿಕಾರಕ್ಕಾಗಿ ಯಾವಾಗಲೂ ಒಂದು ರೀತಿಯ ತಿಕ್ಕಾಟ ನಡೀತಾನೇ ಇರುತ್ತೆ. ಈ ಜಗಳ ಪ್ರತಿ ಸಲ ಸುಪ್ರೀಂ ಕೋರ್ಟ್ ಮೆಟ್ಲೇ ಇರುತ್ತೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಡ್ತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ, ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋ ಅಧಿಕಾರ ಇಲ್ಲ.
ಆ 3 ಮೀಸಲು ವಿಷಯಗಳನ್ನ ಬಿಟ್ಟು ಉಳಿದ ಎಲ್ಲಾ ವಿಚಾರಗಳಲ್ಲೂ ಅವರು ಚುನಾಯಿತ ಸರ್ಕಾರದ ಸಲಹೆ ಪ್ರಕಾರನೇ ನಡ್ಕೋಬೇಕು ಅಂತ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಇತ್ತೀಚೆಗೆ ಸೇವೆಗಳು ಅಂದ್ರೆ ಅಧಿಕಾರಿಗಳ ನೇಮಕಾತಿ, ವರ್ಗಾವಣೆ ಇದು ಯಾರ ಕೈಲಿರಬೇಕು ಅನ್ನೋ ಬಗ್ಗೆ ದೊಡ್ಡ ಯುದ್ಧವೇ ನಡೀತು. ಮೇ 2023ರಲ್ಲಿ ಸುಪ್ರೀಂ ಕೋರ್ಟ್ ಇದು ದೆಹಲಿ ಸರ್ಕಾರದ ಅಧಿಕಾರ ಅಂತ ತೀರ್ಪು ಕೊಡ್ತು. ಆದರೆ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಸುಗ್ರೀವಾಜ್ಞೆ ತಂದು ಆ ಅಧಿಕಾರವನ್ನ ಮತ್ತೆ ತನ್ನ ಸುಪರ್ದಿಗೆ ತಗೊಂಡಿತು. ಈ ಹೋರಾಟ ಇನ್ನೂ ನಡೀತಾನೇ ಇದೆ. ಸರಿ, ನಮ್ಮ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಚರ್ಚೆಯಿಂದ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಈ ಕೇಂದ್ರಾಡಳಿತ ಪ್ರದೇಶಗಳು ಅನ್ನೋದು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ವಿಶಿಷ್ಟ ಮತ್ತು ಬಹುಉದ್ದೇಶದ ಸಾಧನದ ಹಾಗೆ. ಈ ಟೇಬಲ್ ನೋಡಿ, ಇದು ಎಲ್ಲವನ್ನೂ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ರಾಜ್ಯಗಳಿಗೆ ಪೂರ್ತಿ ಸ್ವಾಯತ್ತತೆ, ದೆಹಲಿ, ಪುದುಚೇರಿ ಥರ ಶಾಸಕಾಂಗ ಇರೋ ಯೂನಿಯನ್ ಟೆರಿಟೋರಿಗಳಿಗೆ ಸೀಮಿತ ಸ್ವಾಯತ್ತತೆ, ಇನ್ನು ಶಾಸಕಾಂಗವೇ ಇಲ್ಲದ ಕಡೆ ಸ್ವಾಯತ್ತತೆ ಅನ್ನೋದು ಇಲ್ವೇ ಇಲ್ಲ, ಎಲ್ಲವೂ ಕೇಂದ್ರದ ಕಂಟ್ರೋಲ್. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಈ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದೊಂದು ವಿಶಿಷ್ಟ ಪಾತ್ರವನ್ನ ನಿಭಾಯಿಸ್ತವೆ. ಅಂಡಮಾನ್ ದೇಶದ ರಕ್ಷಣೆಗೆ, ಪುದುಚೇರಿ ತನ್ನ ಸಂಸ್ಕೃತಿ ಉಳಿಸ್ಕೊಳ್ಳೋಕೆ, ಚಂಡೀಗಢ್ ಒಂದು ಆಡಳಿತಾತ್ಮಕ ಕೇಂದ್ರವಾಗಿ ಮತ್ತು ದೆಹಲಿ ದೇಶದ ರಾಜಧಾನಿಯಾಗಿ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಭಾರತ ಹೀಗೆ ಬೆಳೆಯುತ್ತಿರುವಾಗ ಈ ಕೇಂದ್ರಾಡಳಿತ ಪ್ರದೇಶಗಳ ಭವಿಷ್ಯ ಏನಾಗ್ಬೋದು? ಇವುಗಳಲ್ಲಿ ಇನ್ನಷ್ಟು ರಾಜ್ಯಗಳಾಗಿ ಬದಲಾಗುತ್ತವಾ, ಅಥವಾ ದೇಶದ ಹೊಸ ಸವಾಲುಗಳಿಗೆ ತಕ್ಕಂತೆ ಈ ತರಹದ ವಿಶೇಷ ಸ್ಥಾನಮಾನದ ಅವಶ್ಯಕತೆ ಇನ್ನೂ ಹೆಚ್ಚಾಡುತ್ತಾ? ಇದೊಂದು ಯೋಜನೆ ಮಾಡಬೇಕಾದ ವಿಚಾರ ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.